ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ PUC ಎಕ್ಸಾಮಿನೇಷನ್ 3ರ ಒಂದು ಪರೀಕ್ಷೆ ಮುಕ್ತಾಯವಾಗಿದ್ದು ಅದರ ವೆರಿಫಿಕೇಷನ್ ಕೂಡ ಅಂದರೆ ಇವ್ಯಾಲ್ಯೂಷನ್ ಕೂಡ ಕಂಪ್ಲೀಟ್ ಆಗಿದ್ದು, ಸೊ ಪೇಪರ್ ವ್ಯಾಲ್ಯೂಷನ್ ಫುಲ್ ಕಂಪ್ಲೀಟ್ ಆಗಿದೆ. ಸೊ ಇದೇ ಹೊತ್ತಿನಲ್ಲಿ ನಾವು ಕಾಯ್ತಾ ಇದ್ದೀವಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು ಅಂತ. ಆದರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮೊದಲು ಕೀ ಆನ್ಸರ್ಗಳನ್ನು ಬಿಟ್ಟಿದ್ದಾರೆ. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ಕ್ಲಿಕ್ ಹೇರ್ ಟು ಸ್ಕೀಮ್ ವ್ಯಾಲ್ಯೂಯೇಷನ್ ಸೆಕೆಂಡ್ PUC ಎಕ್ಸಾಮ್ 3 ಆ್ಯಂಡ್ ಟು ಫೈಲ್ ಅಬ್ಜೆಕ್ಷನ್ ಅಂತ ಇದೆ. ಅಂದರೆ ಇವಾಗ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಕೀ ಆನ್ಸರ್ಗಳನ್ನು ಬಿಟ್ಟಿದ್ದಾರೆ. ಆ ಕೀ ಆನ್ಸರ್ ನೋಡಿಕೊಂಡು ನಿಮ್ಮಲ್ಲಿ ಏನಾದರೂ ಅಬ್ಜೆಕ್ಷನ್ ಇದ್ದರೆ ನೀವು ಅದನ್ನು ಫೈಲ್ ಮಾಡ್ಬೋದು ಅಂತ ಈ ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಸೊ ಈ ಲಿಂಕಿಗೆ ಹೋದಾಗ ನಿಮ್ಗೆ ಏನು ಬರುತ್ತೆ ಅಂತಂದರೆ ಇಲ್ಲಿ ವಿವಿಧವಾದಂಥ ಸಬ್ಜೆಕ್ಟ್ ವೈಸ್ ಕೀ ಆನ್ಸರ್ಗಳನ್ನು ಬಿಟ್ಟಿದ್ದಾರೆ. ಸೊ ಆ ಒಂದು ಕೀ ಆನ್ಸರ್ ನೋಡಿಕೊಂಡು ನಿಮ್ಮ ಒಂದು ರಿಸಲ್ಟನ್ನು ಕನ್ಕ್ಲೂಷನ್ ಮಾಡ್ಕೊಳ್ಬೋದು. ಅಂದರೆ ಇನ್ನೂ ರಿಸಲ್ಟ್ ಬರೋದು ದೂರ ಇದೆ, ಆದರೆ ನೀವು ಜಜ್ಮೆಂಟ್ ತೊಗೋಬೋದು, ನಿಮ್ಮ ರಿಸಲ್ಟ್ಸ್ ಏನಾಗಿದೆ ಏನಾಗ್ಬೋದು ಅನ್ನೋದನ್ನು ಡಿಸಿಷನ್ ತೊಗೋಬೋದು. ಸೊ ಈ ಒಂದು ಸ್ಕೀಮ್ ಆಫ್ ಇವಾಲ್ಯೂಷನ್ಸನ್ನು ಅಪ್ಡೇಟ್ ಮಾಡಲಾಗಿದೆ ಅಫಿಷಿಯಲ್ ವೆಬ್ಸೈಟಲ್ಲಿ. ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ರಿಸಲ್ಟ್ಸ್ ಈ ಒಂದು ಅಬ್ಜೆಕ್ಷನ್ ಮುಗಿದ ಮೇಲೆ ಏನು ಮಾಡ್ತಾರೆ ಅಂದರೆ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ.